ಇಂಗ್ಲಿಷ್ ಮೀಡಿಯಂ ಬಾರೋ ನಂದೇ ಕನ್ನಡ ಸ್ಟೇಡಿಯಂ. ನಿಮ್ಮ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಹೇಗೆ ಆ್ಯಂಡ್ ಅದು ಕಂಟಿನ್ಯೂ ಆಗಿದೆ ಹೇಗೆ? ಎಸ್, ನನ್ನ ಲವ್ ಸ್ಟೋರಿ ರಂಗಭೂಮಿಯಿಂದನೇ ಶುರುವಾಗಿದ್ದು. ನಾವು ನಾಟಕ ಮಾಡ್ತಿದ್ವಿ, ಆ ನಾಟಕದಲ್ಲಿ ನಾವಿಬ್ಬರೇ ಇದ್ವಿ, ಅದರಲ್ಲಿ ಗಂಡ ಹೆಂಡತಿ ಕ್ಯಾರೆಕ್ಟರು. ಸೊ ಅದು ತುಂಬ ಪರಿಚಯ. ಆಬ್ವಿಯಸ್ಲಿ ನಾವು ಫ್ರೆಂಡ್ಸ್ ಆದ್ವಿ, ಇದೇ ಬರುತ್ತೆ ಎಲ್ಲ ಕಡೆನೂ ಫ್ರೆಂಡ್ಸ್ ಆದ್ವಿ. ಒಂದು ಸ್ಪೆಷಲ್ ಏನು ಅಂತಂದರೆ ಒಬ್ರಿಗೊಬ್ರು ಪ್ರಪೋಸೇ ಮಾಡಲಿಲ್ಲ. ಸೊ ನಾನು ಯಾವುದೋ ಕಾರಣದಿಂದ ಬೇರೆ ದೇಶಕ್ಕೆ ಹೋಗಬೇಕಾಗಿ ಬಂದಿತ್ತು. ಅಂದರೆ ಕಂಪ್ಲೀಟ್ ಪರ್ಮನೆಂಟಾಗಿ ಅಲ್ಲೇ ಹೋಗಿ ಜಾಬ್ ಮಾಡಿಕೊಂಡು ಅಲ್ಲೇ ಇರೋಣ ಅಂತ. ನನ್ನ ತಂಗಿ ದುಬೈಯಲ್ಲಿರೋದು. ಸೊ ಅಬುದಾಬಿಗೆ ನಾನು ಹೊರಟೋಗ್ಬಿಡ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಅವಿನಾಶ್ ಅವ್ರಿಗೆ ಹೇಳಿದೆ, ಇದು ನನ್ನ ಲಾಸ್ಟ್ ನಾಟಕ, ಇದೊಂದು ಮಾಡಿದ್ಮೇಲೆ ಬಹುಶಃ ನಾನು ಆ್ಯಕ್ಟ್ ಮಾಡೋದು ಡೌಟು ಅವಿನಾಶ್ ಅಂತ ಎಲ್ಲ ಹೇಳಿದೆ. ಸೊ ಅವರು ಡೈರೆಕ್ಟರು ಮತ್ತು ಆ್ಯಕ್ಟರು. ಆ ನಾಟಕನ ಅವರೇ ಡೈರೆಕ್ಟ್ ಮಾಡಿದರು. ಸೊ ಆ ಡೈರೆಕ್ಟ್ರಿಗೆ, ಪ್ರತಿ ಡೈರೆಕ್ಟ್ರಿಗೂ ಕಲಾವಿದ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇರಲ್ಲ. ಸೊ ಅದರಲ್ಲೂ ರಂಗಭೂಮಿಗೆ ಹೆಣ್ಮಕ್ಳು ಸಂಖ್ಯೆ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ ಒಬ್ಬ ಲೀಡಾಗಿ ನಿಭಾಯಿಸುವಂಥ ಹೆಣ್ಮಕ್ಳು ಸಡನ್ನಾಗಿ ಆಬ್ಸೆಂಟ್ ಆಗಿಬಿಡೋದು, ಎಲ್ಲ ಹೋಗ್ಬಿಡೋದೆಲ್ಲ ನಿರ್ದೇಶಕರು ಒಪ್ಕೊಳ್ಳಲ್ಲ. ಸೊ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಸೊ ಹಾಗೆ ಅವಿನಾಶ್ ಅವರು ಹೇಳಿದರು, ಯಾಕೆ ಹೋಗ್ತೀರಾ? ಅಯ್ಯೋ ಇಲ್ಲ, ನನಗೆ ಅಂದರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾನು ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಇದೆ, ನಾನು ಹೋಗ್ಬಿಡ್ತೀನಿ ನಾನು ಇಂಡಿಯಾದಲ್ಲಿ. ಬಿ ಕಮ್ ಟು ದುಬೈ ಎಲ್ಲ ಅಬುದಾಬಿ. ಸೊ ನನ್ನ ತಂಗಿ ಕರೆದಿದ್ಲು, ಅಲ್ಲೇ ಜಾಬ್ ಮಾಡ್ಕೊಂಡು ಹೋಗ್ಬಿಡೋಣ, ಆ್ಯಕ್ಟಿಂಗ್ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈ ಥರದ್ದೊಂದೆಲ್ಲ ಇತ್ತು ನನ್ನ ಹಣೆಯಲ್ಲಿ, ಭೀಮಾ ಇದೆಲ್ಲ ಇತ್ತು. ಅವಿನಾಶ್ ಅವರು ಆವಾಗಲೇ ಹೇಳಿದರು. ಸೊ ಆ ಪ್ರೀತಿನ ಬೇರೆ ಥರ ವ್ಯಕ್ತ ಮಾಡಿದರು. ಈ ಐ ಲವ್ ಯು ಅದು ಇದು ಎಲ್ಲ ಏನೂ ಹೇಳಿರಲಿಲ್ಲ. ಏನಕ್ಕೆ ಇರಬೇಕು ನಾನು ಅಂತ ಅಂದಾಗ, ನಿಮ್ಗೇನು ಬೇಜಾರಾಗಲಿಲ್ಲ ಅಂದರೆ ನನಗೋಸ್ಕರ ನೀವು ಇರಬಹುದಾ ಅಂತ ಕೇಳಿದರು. ಸೊ ಉಳ್ಕೊಂಡೆ, ಅವ್ರನ್ನೇ ಮದುವೆ ಆದೆ. ಸೊ ಎಸ್, ನಾವು ಹೆಚ್ಚು ಓಡಾಡಿದ್ದು, ಲವ್ ಮಾಡಿದ್ದೆಲ್ಲ ಇಲ್ಲ ಸರ್. ಸೊ ಮಾತಾಡಿದ್ವಿ, ಅದು ತಕ್ಷಣ ನಾವು ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರು, ರಿಜಿಸ್ಟರ್ ಮ್ಯಾರೇಜ್ ಆಯಿತು, ತಾಳಿ ಕಟ್ಟಿದ್ರು, ಎಲ್ಲ ಮುಗೀತು. ಎಸ್ ಎಸ್. ಆ್ಯಂಡ್ ಜೊತೆಗೆ ಇವಾಗ ಅವಿನಾಶ್ ಅವರು ಮತ್ತು ದುನಿಯಾ ವಿಜಯ್ ಸರ್ ಅವರ ಒಂದು ಪ್ರಾಜೆಕ್ಟು ಎಕ್ಸ್ಪೆಕ್ಟೆಡ್ ಇದೆಯಾ? ಯಾವಾಗ ಬರ್ಬೋದು ಬಂದರೆ? ನನಗಂತೂ ತುಂಬ ಆಸೆ ಇದೆ ಸರ್. ಏಕೆ ಅಂತ ಅಂದರೆ ಎರಡು ಇಷ್ಟ ಆಗುವಂಥ ಒಬ್ಬರು ನನ್ನ ಅಂದರೆ ಇಷ್ಟಪಡುವಂಥ ನಿರ್ದೇಶಕರಲ್ಲಿ ಮೊದಲಿಗರಾಗಿ ನಿಲ್ತಾರೆ ವಿಜಯ್ ಸರು, ಆಬ್ವಿಯಸ್ಲಿ. ಸೊ ಅವರು ಮತ್ತು ನನ್ನ ಹಸ್ಬೆಂಡ್ ಅವಿನಾಶ್ ಅವರು ನಿರ್ದೇಶಕರಾಗಿ ಯಾರನ್ನ ಚೂಸ್ ನಿರ್ದೇಶಕರಾಗಿ ಈ ಒಂದು ರಂಗಭೂಮಿ ಅಂತ ಬಂದಾಗ ಆಬ್ವಿಯಸ್ಲಿ ಅವಿನಾಶ್ ಕೆಲಸನ ಈಗ ಇನ್ನೂ ನೀವು ಯಾರು ನೋಡಿಲ್ದೇ ಇರೋದ್ರಿಂದ, ಆ್ಯಕ್ಟರ್ ಆಗಿ ನಿರ್ದೇಶಕರಾಗಿ ನಾನು ಅವಿನಾಶ್ನ ಚೂಸ್ ಮಾಡ್ತೀನಿ, ಹೌದು. ಆದರೆ ಈಗ ನೀವೆಲ್ಲರೂ ಆ ಕೆಲಸನ ಸಲಗಾದ ಮೂಲಕ ನೀವು ನೋಡಿರೋದ್ರಿಂದ ಎಸ್, ನನಗೆ ವಿಜಯ್ ಸರ್ ಕೆಲಸ ಹೆಚ್ಚು ಇಷ್ಟ ಆಗುತ್ತೆ.